ನಮಸ್ತೆ ವೀಕ್ಷಕರೇ, ಸುಮನ್ ಟಿವಿ ಕನ್ನಡಗೆ ಸ್ವಾಗತ. ನಾನು ಶಂಶೆಟ್ಟಿ. ರಾಜ್ಯದ ರಾಜಧಾನಿ ಬೆಂಗಳೂರಿನ ಶಿವಾಜಿನಗರ ಪ್ರದೇಶ ಅಂತಂದ್ರೆ ಒಮ್ಮೆಲೆ ಎಲ್ಲರಿಗೂ ಎದೆ ಜಲ್ಲನತ್ತೆ. ಯಾಕಪ್ಪ ಅಂದ್ರೆ ಒಂದ್ ರೀತಿಯಲ್ಲಿ ಖರಾಬ್ ಏರಿಯಾ ಅನ್ನುವಂತಹ ಮನಸ್ಥಿತಿ ಕೂಡ ಜನರಲ್ಲಿ ಹುಟ್ಕೊಂಡ್ಬಿಟ್ಟಿದೆ. ಎಲ್ಲಾದ್ರೂ ಬೇರೆ ಬೆಂಗಳೂರಿನ ಪ್ರದೇಶದಲ್ಲಿ ಬೇರೆ ಕಡೆ ಏನಾದ್ರೂ ಘಟನೆ ನಡೆದ್ರೆ ಶಿವಾಜಿನಗರಕ್ಕೆ ಹೋಗಿ ನೀವು ಇದನ್ನ ಮಾಡ್ಲಿಕ್ಕೆ ಸಾಧ್ಯನಾ ಅನ್ನುವ ಮಟ್ಟಕ್ಕೆ ಜನ ಪ್ರಶ್ನೆ ಮಾಡೋದನ್ನು ಕೂಡ ಕಲ್ತು ಬಿಟ್ಟಿದ್ದಾರೆ ಈ ಪ್ರದೇಶದ ವಿಚಾರವಾಗಿ. ಈಗ ಯಾಕಪ್ಪ ಶಿವಾಜಿನಗರದ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದ್ರೆ, ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಯುತ್ತಿರುವಂತಹ ವಿಚಾರ ನಿಮ್ಗೆಲ್ಲ ಗೊತ್ತೇ ಇದೆ. ಈ ವಿಚಾರಕ್ಕಾಗಿ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಂಬಲ ಕೂಡ ಜನರಿಂದ ದೊರಕ್ತಾ ಇತ್ತು. ಆದರೆ ಇದೇ ಒತ್ತುವರಿಗೆ ಸಂಬಂಧಿಸಿದಂತೆ ಶಿವಾಜಿನಗರ ಪ್ರದೇಶದಲ್ಲಿ ಫುಟ್ಪಾತ್ ಒತ್ತುವರಿ ಸಂದರ್ಭದಲ್ಲಿ ಆದಂತಹ ಒಂದು ಘಟನೆ ಈಗ ಸರ್ಕಾರದಿಂದ ಹಿಡಿದು ಸಾಮಾನ್ಯ ಜನರನ್ನು ಕೂಡ ಬೆಚ್ಚಿ ಬೀಳಿಸಿದೆ. ಹೌದು, ಫುಟ್ಪಾತ್ ಒತ್ತುವರಿ ಕಾರ್ಯಾಚರಣೆ ನಡೆಸುತ್ತಿದ್ದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಇಂಜಿನಿಯರ್ಗಳ ಮೇಲೆ ಹೆಲ್ಮೆಟ್ ಹಾಗೂ ಪೆಪ್ಪರ್ ಸ್ಪ್ರೇ ಬಳಸಿ ಭೀಕರ ಹಲ್ಲೆ ನಡೆಸಿರುವಂತಹ ಘಟನೆ ಇಂದು ಶಿವಾಜಿನಗರದಲ್ಲಿ ನಡೆದಿದೆ. ಶಿವಾಜಿನಗರದಲ್ಲಿ ಫುಟ್ಪಾತ್ ತೆರವುಗೊಳಿಸಲು ಹೋದ ವೇಳೆ ಕೆಲವರು ಗುಂಪು ಸೇರಿಕೊಂಡು ಜಿಪಿಎ ಸಹಾಯಕ ಕಾರ್ಯಾಚರಣೆ ಮತ್ತು ಅಭಿಯಂತರ ಮಾಧವ ರಾವ್, ಸಹಾಯಕ ಅಭಿಯಂತರ ಗೌತಮ್ ಅವರ ಮೇಲೆ ಹೆಲ್ಮೆಟ್ಗಳಿಂದ ಹಿಗ್ಗಾಮುಗ್ಗ ಹಲ್ಲೆ ನಡೆಸಿದ್ದಾರೆ. ಇಷ್ಟಕ್ಕೆ ನಿಲ್ಲದ ಕಿಡಿಗೇಡಿಗಳ ಅಟ್ಟಹಾಸ ಸ್ಥಳದಲ್ಲಿದ್ದ ಮಹಿಳಾ ಇಂಜಿನಿಯರ್ ರುಚಿತಾ ಅವರ ಮುಖಕ್ಕೆ ಪೆಪ್ಪರ್ ಸ್ಪ್ರೇ ಕೂಡ ಎರಚಿದ್ದಾರೆ. ಅಲ್ಲದೆ ಕಾರ್ಯಾಚರಣೆಯಲ್ಲಿದ್ದ ಜೆಸಿಬಿ ಚಾಲಕನಿಗೂ ಕೂಡ ಸ್ಪ್ರೇ ಎರಚಲು ಯತ್ನಿಸಿದ್ದಾರೆ. ಹಲ್ಲೆಗೊಳಗಾದ ಅಧಿಕಾರಿಗಳು ತಕ್ಷಣವೇ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣೆಗೆ ತೆರಳಿ ದೂರು ಕೂಡ ದಾಖಲಿಸಿದ್ದಾರೆ. ಈಗ ಅವರ ಬಂಧನ ಕೂಡ ಆಗಿದೆ. ಆದರೆ ನಾವಿವಾಗ ಮುಖ್ಯವಾಗಿ ಗಮನಿಸಬೇಕಾಗಿರೋದೇನಪ್ಪ ಅಂದ್ರೆ, ಫುಟ್ಪಾತ್ ಅನ್ನ ಕಂಪ್ಲೀಟ್ ಆಗಿ ನಾವು ಆಕ್ರಮಿಸಿಕೊಂಡು ಜನರಿಗೆ ತೊಂದರೆ ಕೊಡ್ತಾ ಇರೋದೇ ಮೊದಲನೇದಾಗಿ ತಪ್ಪು. ಅದರಿಂದ ಹೆಚ್ಚಿನ ಜನರ ಹೊಟ್ಟೆಪಾಡಿ ವಿಚಾರ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಸಾಮಾನ್ಯ ಜನರು, ಸ್ಕೂಲ್ ಮಕ್ಕಳು ಅಥವಾ ಏಜ್ ಆಗಿರೋರು ಓಡಾಡಬೇಕು ಅಂತಂದರೆ ಫುಟ್ಪಾತಲ್ಲಿ ವ್ಯಾಪಾರ ಮಾಡ್ತಿರೋದ್ರಿಂದ ರಸ್ತೆಯಲ್ಲಿ ಓಡಾಡಬೇಕಾದಂತಹ ಪರಿಸ್ಥಿತಿ ಎದುರಾಗುತ್ತೆ. ಅದರಿಂದ ವಾಹನ ಚಲಾಯಿಸುವಂತಹ ವಾಹನ ಚಾಲಕರಿಗೂ ತೊಂದರೆ. ಇನ್ನೊಂದು ಕಡೆ ಜೀವವನ್ನು ಬಾಯಲ್ಲಿಟ್ಕೊಂಡು ಅಥವಾ ಕೈಯಲ್ಲಿ ಹಿಡಿದುಕೊಂಡು ಜನ ಓಡಾಡಬೇಕಾದಂತಹ ಪರಿಸ್ಥಿತಿ ಎದುರಾಗ್ತಿರುವಂಥದ್ದು. ಇಂತಹ ಸಂದರ್ಭದಲ್ಲಿ ಫುಟ್ಪಾತ್ ಒತ್ತುವರಿ ಕಾರ್ಯಾಚರಣೆಯನ್ನ ಜಿಬಿಎ ಪ್ರಾರಂಭಿಸಿದೆ. ಇದರಿಂದ ಜನರಿಗೆ ಸಾಕಷ್ಟು ಸಹಾಯ ಆಗ್ತಿದೆ. ಸಾಮಾನ್ಯ ಜನರು ಇನ್ನು ಮುಂದೆ ತೃಪ್ತಿಯಿಂದ ಫುಟ್ಪಾತ್ ಅಲ್ಲಿ ಓಡಾಡಬಹುದು ಅನ್ನುವಷ್ಟರಲ್ಲೇ ಇಂತಹ ಘಟನೆಗಳು ನಡೆದು ಹೋದ್ರೆ, ಹಾಗಾದ್ರೆ ಗೌರ್ಮೆಂಟ್ ಅಧಿಕಾರಿಗಳಿಗೆ, ಜಿಬಿಎ ಅಂತಹ ಮುಖ್ಯ ಕಚೇರಿಯಿಂದಲೇ ಬರುವಂತಹ ಅಧಿಕಾರಿಗಳಿಗೆ ಈ ರೀತಿ ರೆಸ್ಪೆಕ್ಟ್ ಕೊಡ್ತಾರೆ, ಈ ರೀತಿಯಾಗಿ ಅವರ ಜೊತೆಗೆ ವರ್ತಿಸ್ತಾರೆ ಅಂತಂದ್ರೆ ಇನ್ನು ಸಾಮಾನ್ಯ ಜನರ ಕತೆ ಏನು? ಯಾರಾದರೂ ಒಬ್ಬ ವ್ಯಕ್ತಿ, ಸಾಮಾನ್ಯವಾದಂತಹ ವ್ಯಕ್ತಿ ಫುಟ್ಪಾತ್ನಲ್ಲಿ ಓಡಾಡುವಾಗ ಇಂತಹದೊಂದು ತೊಂದರೆಗೆ ಒಳಗಾಗಿ ಯಾಕಪ್ಪ ಹೀಗೆ ಮಾಡ್ತೀರಾ ಅಂತ ಪ್ರಶ್ನೆ ಮಾಡಿದ್ರೆ ಅವ್ರನ್ನ ಇವರು ಸುಮ್ಮನೆ ಬಿಡ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗತ್ತೆ. ಇದು ಶಿವಾಜಿನಗರದ ನಡೆದಂತಹ ಘಟನೆ ಆದರೂ ಕೂಡ ಇದು ಸಾಕಷ್ಟು ಜನರಿಗೆ ಒಂದು ರೀತಿಯಲ್ಲಿ ಪಾಠ ಮತ್ತು ಒಂದು ರೀತಿಯಲ್ಲಿ ಆತಂಕ ಸೃಷ್ಟಿಸುವಂತಹ ಘಟನೆ ಕೂಡ ಹೌದು. ಯಾಕಂತಂದ್ರೆ ಕೈಯಲ್ಲಿ ಸಿಕ್ಕಿದ್ರಲ್ಲಿ ಹಲ್ಲೆ ಮಾಡಿದ್ದಾರೆ. ಅಧಿಕಾರಿಗಳಾಗಿರಬಹುದು ಅಥವಾ ಜೆಸಿಬಿ ಡ್ರೈವರ್ನ ಮೇಲೂ ಕೂಡ ಹಲ್ಲೆಯನ್ನ ನಡೆಸಿದ್ದಾರೆ. ಹಾಗಾದ್ರೆ ಆ ಜಾಗದಲ್ಲಿ ಸ್ವತಃ ಮಂತ್ರಿಗಳೇ ಇದ್ರೆ ಅಥವಾ ಸ್ವತಃ ಮುಖ್ಯಮಂತ್ರಿಗಳೇ ಇದ್ರೆ ಇವರು ಸುಮ್ಮನೆ ಬಿಡ್ತಾ ಇದ್ರಾ ಅಥವಾ ಈ ರೀತಿಯಾಗಿ ವರ್ತಿಸ್ತಾ ಇದ್ರಾ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ. ತಪ್ಪೇನಿದೆ? ಮುಖ್ಯವಾಗಿ ಇಲ್ಲಿ ಮೂಡುವಂತಹ ಪ್ರಶ್ನೆ ಏನಪ್ಪಾ ಅಂದ್ರೆ, ಫುಟ್ಪಾತ್ನಲ್ಲಿ ಅಕ್ರಮವಾಗಿ ವ್ಯಾಪಾರ ನಡೆಸ್ತಾ ಇರುವಂಥದ್ದು ತಪ್ಪು. ಇದನ್ನ ಪ್ರಶ್ನೆ ಮಾಡದಂತಹ ಅಥವಾ ಇದನ್ನ ತೆರವುಗೊಳಿಸಲಂತಹ ಮುಂದಾದಂತಹ ಅಧಿಕಾರಿಗಳ ವಿರುದ್ಧ ಈ ರೀತಿಯಾದಂತಹ ಹಲ್ಲೆ ಕೈಗೊಳ್ಳುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಹಾಗಾದ್ರೆ ರಾಜ್ಯದಲ್ಲಿ ನಿಜಕ್ಕೂ ಸಾಮಾನ್ಯ ಜನರಿಗೆ ಸೇಫ್ಟಿ ಇದೆಯಾ? ಎಲ್ಲೋ ದಿನ ಬೆಳಗಾದ್ರೆ ಕೊಲೆ ಆಯಿತು, ದಿನ ಬೆಳಗಾದ್ರೆ ರೇಪ್ ಆಯಿತು ಅನ್ನುವಂತಹ ಘಟನೆಗಳು ಕಣ್ಣೆದುರು ಕಾಣಿಸ್ಕೊಳ್ಳುತ್ತೆ. ಅದರ ಜೊತೆಗೆ ಸಾಮಾನ್ಯವಾಗಿ ವ್ಯಾಪಾರ ನಡೆಸುವಂತಹ ಒಂದಿಷ್ಟು ಜನ ಅಧಿಕಾರಿಗಳ ವಿರುದ್ಧವೇ ಈ ರೀತಿಯಾದಂತಹ ಹಲ್ಲೆ ನಡೆಸುವಂತಹ ಕೆಲಸಕ್ಕೆ ಮುಂದಾಗ್ತಾರೆ ಅಂತಂದ್ರೆ ನಿಜಕ್ಕೂ ಸಾಮಾನ್ಯ ಜನರ ಗತಿ ಏನು? ಅವರಿಗೆ ರಕ್ಷಣೆ ಎಲ್ಲಿದೆ? ಮುಂದಿನ ದಿನಗಳಲ್ಲಿ ಇದಕ್ಕೆ ಉತ್ತರ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ನೀಡಬೇಕು, ಗೃಹ ಮಂತ್ರಿಗಳು ನೀಡಬೇಕು. ಮುಂದಿನ ದಿನಗಳಲ್ಲಿ ಈ ವಿಚಾರವಾಗಿ ಯಾವ ರೀತಿಯಾದಂತಹ ಕ್ರಮ ಕೈಗೊಳ್ಳುತ್ತಾರೆ? ಫುಟ್ಪಾತ್ ಒತ್ತುವರಿ ಕಾರ್ಯ ಮುಂದುವರಿಯುತ್ತಾ ಅಥವಾ ಇದು ಇಲ್ಲಿಗೆ ಸ್ಟಾಪ್ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ.